ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಮಗ ನಮ್ಮ RCBಗೆ ಒಂದು ಸೈಕ್ ಪ್ಲಾನ್ನ ತೊಗೊಂಬಂದಿದ್ದೀನಿ. ಇದು RCB ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲ್ವ ಗೊತ್ತಿಲ್ಲ, ಬಟ್ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯೋಚನೆ ಮಾಡ್ತು ಅಂತಂದರೆ ಸಖತ್ತಾಗಿರುತ್ತೆ. ಗೋಯಿಂಗ್ ಫಾರ್ವರ್ಡು ಈ ಥರ 11ನ ಫ್ರೇಮ್ ಮಾಡ್ಕೊಂಬಂತು ಅಂದರೆ 12ನ ಈ ಥರ ಫ್ರೇಮ್ ಮಾಡ್ಕೊಂಬಂತು ಅಂದರೆ ಸಖತ್ತಾಗಿರುತ್ತೆ ಅಂತ. ಸೊ ನಾನೇನೋ ಪ್ಲೇಯಿಂಗ್ 11ಅಲ್ಲಿ ಪ್ಲೇಯಿಂಗ್ 12ಅಲ್ಲಿ ಅಮ್ರಾಮ್ರ ಚೇಂಜಸ್ಸು ಅಜ್ಜಿ ಥರ ಸ್ಟನ್ ಆಗುವಂಥ ಚೇಂಜಸ್ಸು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿಲ್ಲ ಇಲ್ಲಿ, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಸೊ ಇರೋವಂಥ ಒಂದು 12ಅಲ್ಲೇ ಕಾಂಬಿನೇಷನ್ ಈ ಥರ ವರ್ಕೌಟ್ ಮಾಡ್ಕೊಂಡು ಬಂತು ಅಂತ ಅಂದರೆ ಬೆಟರ್ ಆಗಿರುತ್ತೆ. ಹೌದು, ಇವಾಗ ಹೇಳ್ಬೋದು ಎಷ್ಟೋ ಜನ ಜೇಕೋಬ್ ಬೆಥೆಲ್ ತರಬೇಕು, ಜಿತೇಶ್ ಶರ್ಮನ್ ಮಕ್ಕಳು ತಟ್ಟಬೇಕು, ವೆಂಕಟೇಶ್ ಅಯ್ಯರ್ನ ಆಡಿಸ್ಬೇಕು, ಹಂಗಾಡಿಸ್ಬೇಕು ಹಿಂಗಾಡಿಸ್ಬೇಕು. ಇನ್ನೂ ಅದು ಕಾಲ ಬಂದಿಲ್ಲ. 4 ಮ್ಯಾಚ್ನ RCB ಗೆದ್ದಿದೆ, 2 ಮ್ಯಾಚ್ನ RCB ಸೋತಿದೆ ಅಷ್ಟೇ. ಏನು RCB ಏನು 4 ಮ್ಯಾಚ್ನ ಸೋತೋಗ್ಬಿಟ್ಟಿಲ್ಲ ಅಲ್ಲಾಗ್ಲೇ. ಆ ಥರ ಡ್ರಾಸ್ಟಿಕ್ ಚೇಂಜಸ್ನೆಲ್ಲ ಮಾಡೋದಕ್ಕೆ RCB ಖಂಡಿತ ಜಿತೇಶ್ ಶರ್ಮನ ಕೂರಿಸೋದಾಗಿರಲಿ, ಈ ಕಡೆ ವೆಂಕಟೇಶ್ ಅಯ್ಯರ್ನ ತೊಗೊಬರೋದಾಗಿರಲಿ, ಮತ್ತು ಜೇಕೋಬ್ ಬೆಥೆಲ್ನ ತೊಗೊಂಬರೋದಾಗಿರಲಿ ಖಂಡಿತ ಮಾಡೋದಿಲ್ಲ. ಸೊ ಪ್ರಾಕ್ಟಿಕಲಾಗಿ ನೋಡ್ತು ಅಂದರೆ RCB ಮಾಡೋದಿಲ್ಲ. RCB ಮಾಡದೇ ಇರೋಂಥದ್ದು ನಾವು ಇಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋ ಥರ ಹೇಳೋಂಥದ್ದು ನಮಗೆ ತಪ್ಪಾಗುತ್ತದು. ಸೊ RCB ಮಾಡೋದಿಲ್ಲ, ಅದು ಗೊತ್ತು. ಬೆಥೆಲ್ಲು ತೊಗೊಬರೋದಿಲ್ಲ, ವೆಂಕಟೇಶ್ ಅಯ್ಯರ್ನು ತೊಗೊಬರೋದಿಲ್ಲ. ಸೊ ಬೆಸ್ಟ್ ಕೇಸ್ ಸಿನಾರಿಯೋ RCB ಏನು ಮಾಡ್ಬೋದು ಅಂತಂದರೆ ಇರೋವಂಥ 12 ಕಾಂಬಿನೇಷನಲ್ಲಿ ಈ ಥರ ವರ್ಕೌಟ್ ಮಾಡಿಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರದಲ್ಲಿ ಆಟ ಆಡ್ತು ಅಂತಂದರೆ ಸಿಕ್ಕಾಪಟ್ಟೆ ಫಾ ಬೆಟರ್ ಆಗಿರುತ್ತೆ. ಆ್ಯಂಡ್ ಸ್ಟ್ಯಾಂಡೌಟ್ ಕೂಡ ಆಗ್ಬೋದು ಅಂತ ನನಗೆ ಒಂದು ಗಟ್ ಫೀಲಿಂಗ್ ಹೇಳ್ತಿದೆ. ಮಗ ಈ ಥರ ವರ್ಕೌಟ್ ಮಾಡ್ಕೊಂಡು ಬರ್ಬೋದು ಅಂತ. ಏನು ವರ್ಕೌಟ್ ಮಾಡ್ಕೊಂಬರ್ಬೇಕಪ್ಪ ಅಂಥ ವರ್ಕೌಟು ಅಂತ ನೋಡ್ತಂದ್ರೆ ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಯಾರನ್ನ ತೊಗೊತಾ ಇದ್ವಿ? ದೇವದತ್ ಪಡಿಕ್ಕಲ್ನ ತೊಗೊತಾ ಇದ್ವಿ. ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಹೌದು ವಿರಾಟ್ ಕೊಹ್ಲಿ ಆಡ್ಬೋದು, 1-2 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ 1 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಡಿದರೆ ಅದೆಲ್ಲ ಬಿಟ್ಟು ತೊಗೊಂಡು ನೋಡ್ತು ಅಂದರೆ ನಾರ್ಮಲಾಗಿ ಆಡೋವಂಥದ್ದು ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇಲ್ಲ ಅಂತಂದರೆ ರಸಿಕ್ ಸಲಾಮ್ದಾರ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅಂದ್ಕೊಳ್ಳಿ. ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತಾಯಿದ್ದೀವಿ ಅಂತಂದರೆ ರಸಿಕ್ ಸಲಾಮ್ದಾರ್ ಅವ್ರನ್ನ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳೋದು. ಇನ್ ಕೇಸ್ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡ್ತೀವಿ ಅಂದರೆ DDPನ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳೋದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಳ್ಳೋಂಥದ್ದು ಇದೊಂದು ನಾರ್ಮ್ ಮಾಡ್ಕೊಂಡಿದ್ವಿ. ಒಂದು ಇನ್ನಿಂಗ್ಸು ನಮಗೆ ಇವರು ಕೂಡ ವೆಂಕಟೇಶ್ ಅಯ್ಯರ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದಾರೆ ನಮ್ಮದು ಕೊಲ್ಯಾಪ್ಸ್ ಆದಾಗ. ಸೊ ಸೀನ್ ಹೆಂಗೆ ಅಂತಂದರೆ ಇರೋವಂಥ 12 ಕಾಂಬಿನೇಷನ್ ಏನಿದೆ ಇದರಲ್ಲೇ ಆಟ ಆಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ಹೆಂಗೆ ಆಟ ಆಡಬೇಕು ಅಂತಲೇ ನಮ್ಮ RCB ರೊಮ್ಯಾರಿಯೋ ಶೆಫರ್ಡ್ ಇವಾಗ ಸಿಕ್ಕಾಪಟ್ಟೆ ಕೆಂಗಣಿಗೆ ಗುರಿ ಆಗಿರೋದು. ಯಾಕೆಂತಂದರೆ ನೆಟ್ಟಿಗೆ ಆಡ್ತಾ ಇಲ್ಲ ರೊಮ್ಯಾರಿಯೋ ಶೆಫರ್ಡು. ಬೌಲಿಂಗ್ ಅಂತ ಬಂದಾಗ ಉಚ್ಚನಾಗಿ ಓಡಿಸ್ಕೊಂತಾರೆ. ಯಾವ ಮ್ಯಾಚ್ ಬೌಲಿಂಗ್ ಕೊಟ್ಟರು ಕೂಡ ನಾಯಿ ಓಡಿಸ್ಕೊತಾ ಇದ್ದಾರೆ. ಸೊ ರೊಮ್ಯಾರಿಯೋ ಶೆಫರ್ಡ್ ಏನಕ್ಕೆ ಇರಬೇಕು ಲೆವೆಲಲ್ಲಿ, ಅವ್ರು ಇರಬಾರ್ದು ಅಂತ ಸುಮಾರು ಜನ ಹೇಳಿದ್ದಾರೆ. ರೊಮ್ಯಾರಿಯೋ ಶೆಫರ್ಡ್ ಬದಲು ಜೇಕೋಬ್ ಬೆಥೆಲ್ ಹಾಕೊಂಬಿಡಿ, ಅವರು ಕೂಡ ಒಂದು ಸ್ಪಿನ್ ಆಪ್ಷನ್ ಓಪನ್ ಅಪ್ ಆಗುತ್ತೆ ಅದು ಇದು ಅಂತೆಲ್ಲ. ಬಟ್ ನನ್ನ ಪ್ರಕಾರ ಆ ಒಂದು ಚೇಂಜ್ನ ಮಾಡೋದಿಲ್ಲ ಅಂತ, ಈಗಲೇ ಮಾಡೋದಿಲ್ಲ ಅಂತಾರೋ ಇವ್ರನ್ನ ಟಕ್ಕನಂಗೆ ಕರ್ಕೊಂಬರೋದು ಬೆಥೆಲ್ನ ಈಗಲೇ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ಆಗ್ಬೋದು, ಬಟ್ ಈ ಮ್ಯಾಚಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚಲ್ಲಿ ಆಗೋದಿಲ್ಲ ಅಂತ. ಸೊ ಸೀನ್ ಏನು ಅಂತಂದರೆ ನಾನು ಅನ್ಕೊತಾ ಇರೋದೇನು ಅಂದರೆ ರೊಮ್ಯಾರಿಯೋ ಶೆಫರ್ಡ್ನ ಜೊತೆಗೆ ಜೇಕೋಬ್ ಡೆಫಿನ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಡಬೇಕು. ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಏನೋ 5 ಜನದ ಲಿಸ್ಟ್ ಇರುತ್ತೋ ಆ ಲಿಸ್ಟಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಇಟ್ಟಿರಬೇಕು, ಜೊತೆಗೆ ಜೇಕೋಬ್ ಡೆಫಿನೂ ಕೂಡ ಇಟ್ಟಿರಬೇಕು. RCB ಶುಡ್ ಗೋ ವಿತ್ ಓನ್ಲಿ 3 ಓವರ್ಸೀಸ್ ಪ್ಲೇಯರ್ ಮ್ಯಾಮ್. ಏನಕ್ಕೆ ಅಂತಂದರೆ ಹೇಳ್ತೀನಿ. ಹೆಸಲ್ವುಡ್, ಟಿಮ್ ಡೇವಿಡ್, ಫಿಲ್ ಸಾಲ್ಟ್ ಈ 3 ಜನ ಇಟ್ಕೊಂಡು ಪ್ಲೇಯಿಂಗ್ 11ನ ಫಸ್ಟ್ ಬ್ಯಾಟಿಂಗ್ ಆಡೋ ಅಷ್ಟೇ, ಸೆಕೆಂಡ್ ಬ್ಯಾಟಿಂಗ್ ಆಡೋ ಅಷ್ಟೇ ಈ 3 ಜನ ಮಾತ್ರ ಇಟ್ಕೊಂಡು ಹೋಗಬೇಕು. ರೊಮ್ಯಾರಿಯೋ ಶೆಫರ್ಡ್ನ 11ಅಲ್ಲಿ ಇರಿಸಬಾರ್ದು ಅಂತಲೇ ನಾನು ಹೇಳ್ತೀನಿ. 3 ಜನ ಓಕೆ ವೆಲ್ ಆ್ಯಂಡ್ ಗುಡ್ ಇದ್ದಾರೆ. ಸೊ 4ನೇ ಆಪ್ಷನ್ ಹೆಂಗೆ ತಗೊಬೇಕು ಅಂದರೆ ನಾವು RCB ಇನ್ ಕೇಸ್ ಫಸ್ಟು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದರೆ ನಮಗೇನು ರೊಮ್ಯಾರಿಯೋ ಶೆಫರ್ಡ್ನ ಅಗತ್ಯತೆ ಎಲ್ಲ ಮ್ಯಾಚೂ ಬರುತ್ತೆ. ಆ ನಂಬರ್ 8 ಪೊಸಿಷನ್ ಅಂತ ಅಂದ್ಕೊಳ್ಳಿ, ರೊಮ್ಯಾರಿಯೋ ಶೆಫರ್ಡ್ ಬ್ಯಾಟಿಂಗ್ ಆಡೋದಕ್ಕೆ ಬರೋದು, ಅಥವಾ ಮೇಲ್ಗಡೆನೂ ಬರ್ಬೋದು ಒಂದೊಂದು ಮ್ಯಾಚು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೃಣಾಲ್ ಪಾಂಡ್ಯ ಹ್ಯಾಂಡಿ ಇದ್ದಾರೆ, ಚೆನ್ನಾಗಿ ಬ್ಯಾಟಿಂಗ್ ಆಡೋಂಥ ಅಬಿಲಿಟಿ, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಷ್ಟೇ ನೆಟ್ಟಿಗೆ. ಬಟ್ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಬ್ಯಾಟಿಂಗ್ನ ಆಡ್ತಾರೆ. ಇಲ್ಲಿ ನಂಬರ್ 7 ಟಿಮ್ ಡೇವಿಡ್ ಅಂತ ಅಂದ್ಕೊಳ್ಳಿ, ಕೃಣಾಲ್ ಪಾಂಡ್ಯನ ನಂಬರ್ 7 ಅಂತ ಅಂದ್ಕೊಳ್ಳಿ. ನಂಬರ್ 7 ಕೂಡ ನಮಗೇನು ಭಯ ಇಲ್ಲ ಬ್ಯಾಟಿಂಗ್ದು. ನಮಗೆ ನಂಬರ್ 7 ಕೂಡ ನಮ್ದು ಒಂಥರ ಹೆಂಗೆ ಅಂತಂದರೆ ಒಂಥರ ದಿಲ್ದಾರ್ ಆಟನ ನಾವು ಹೆಂಗೆ ಆಡ್ತಿದ್ರು, ವಿಕೆಟ್ ಕಳ್ಕೊಂಡ್ರೆ ಪರವಾಗಿಲ್ಲ ಅಂತಾರೆ. ವಿಕೆಟ್ ಕಳ್ಕೊಂತ ಇದ್ದೀವಿ, ನಾವು ಸುಮ್ಮನೆ ಕಳ್ಕೊಂತ ಇದ್ದೀವಿ ವಿಕೆಟ್ನಲ್ಲಿ ನಮ್ಮ RCB ಬ್ಯಾಟರ್ಸ್ಗಳು. ಬಿಡೋಗು ರೊಮ್ಯಾರಿಯೋ ಶೆಫರ್ಡ್ ಅವನೇ ಇವನೇ ಬಂದು ಹೊಡಿದಾನೆ ಅಂತ ಅಂದ್ಕೊಂಡು ಧೈರ್ಯದಲ್ಲಿ ಕಳ್ಕೊತಿದ್ವಿ ವಿಕೆಟ್, ಸುಮ್ಮನೆ ಕಳ್ಕೊತಿದ್ವಿ ವಿಕೆಟ್ಸ್ನ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 7 ಜನ ಬ್ಯಾಟಿಂಗ್ ಆಪ್ಷನ್ ಇತ್ತು ಅಂತ ಅಂದಾಗ ಸೊ ಸಖತ್ತಾಗಿ ಆಡ್ತಾರೆ ಬ್ಯಾಟಿಂಗ್ನು ಕೂಡ. ನನ್ನ ಪ್ರಕಾರ ಒಂದು ಸ್ವಲ್ಪ ಇದಿಟ್ಕೊಂಡು ಆಡ್ತಾರೆ, ಒಂಥರ ಇಲ್ಲ ಔಟ್ ಆಗಬಾರ್ದು ಅನ್ನೋ ಅಂತ ಇಟ್ಕೊಂಡು ಆಡ್ತಾರೆ. ಬಟ್ ಚೆನ್ನಾಗಿ ಆಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಸುಮ್ಮನೆ ವಿಕೆಟ್ನ ಎಸೆಯೋದಿಲ್ಲ, ಸುಮ್ಮನೆ ಫಾಲ್ಸ್ ಶಾಟ್ಗಳನ್ನೆಲ್ಲ ಇಂಡ್ಯೂಸ್ ಮಾಡೋದಿಲ್ಲ, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಗಳನ್ನ ಆಡ್ತಾರೆ ಆ್ಯಂಡ್ ಪ್ರಾಪರಾಗಿ ಆಡ್ತಾರೆ ಅಂತ ನಾನು ಹೋಪ್ ಮಾಡ್ತೀನಿ. 7 ಜನ ಬ್ಯಾಟಿಂಗ್ ಆಪ್ಷನ್ ಆಯಿತು ಅಂತಂದರೆ. ಆ್ಯಂಡ್ ಇನ್ ಕೇಸ್ ಏನಾದ್ರು RCB ಅಲ್ಲಿವರೆಗೂ ಕೂಡ ಬಂದು ಕೊಲ್ಯಾಪ್ಸ್ ಆಗೋಗ್ಬಿಟ್ರು ಅಂತ ಅಂದ್ಕೊಳ್ಳಿ, 7 ವಿಕೆಟ್ನೂ ಕಳ್ಕೊಂಬಿಟ್ವಿ ನಾವು, ಟಾಪ್ ಆರ್ಡ್ನೆಲ್ಲ ಉಣ್ಕೊಂಡು ಹೋಗ್ಬಿಡೈತೆ ಬೇಗನೆ ಅಂತ ಅಂದ್ಕೊಂಡಾಗ ಫಸ್ಟ್ ಇನ್ನಿಂಗ್ಸಲ್ಲೇ ರೊಮ್ಯಾರಿಯೋ ಶೆಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಬಿಡಿ. ಬೌಲಿಂಗು ಕೂಡ ಹೆಂಗಿದ್ರು ಆಗ್ತಾರೆ ರೊಮ್ಯಾರಿಯೋ ಶೆಫರ್ಡ್ ಬೇಕು ಅಂತ ಅಂದಾಗ. ಇಲ್ಲಿ 5 ಜನ ಬೌಲಿಂಗ್ ಆಪ್ಷನ್ಸ್ ಅಂತೂ ನಮಗೆ ಖಂಡಿತ ಇದ್ದೇ ಇರುತ್ತೆ. ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್ದಾರು, ಜಾಶ್ ಹೆಸಲ್ವುಡ್, ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಅಂತೂ 5 ಜನ ಬೌಲಿಂಗ್ ಆಪ್ಷನ್, ಪಕ್ಕಾ ಬೌಲಿಂಗ್ ಆಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ ಈ ಒಂದು 11ಅಲ್ಲಿ. ನಮ್ಗೆ ಅದ್ರಲ್ಲಿ ವರಿ ಮಾಡುವಂಥದ್ದು ಏನಿರೋದಿಲ್ಲ. ಬೇಕಾದರೆ ಆ ಥರ ಆಯಿತು ಅಂತಂದಾಗ ರೊಮ್ಯಾರಿಯೋ ಶೆಫರ್ಡ್ನ ತೊಗೊಂತು ಅಂತ ಅಂದಾಗ
ಫಸ್ಟ್ ಇನ್ನಿಂಗ್ಸಲ್ಲೇ ತೊಗೊಂಬಿಡ್ರಿ. ಇನ್ ಕೇಸ್ ಅದೇ ಇವಾಗ ವೆಂಕಟೇಶ್ ಅಯ್ಯರ್ನ ತೊಗೊಂಡ್ರಲ್ಲ ಆ ಥರ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಬಿಡಿ. ಸೊ ಏನಾದ್ರು ಕೊಲ್ಯಾಪ್ಸ್ ಆಯಿತು ಅಂದ್ರೆ ನಮಗೆ ಬೇಕು ಹಂಗೂ ಬೇಕು ಅಂತಂದರೆ, ಅಥವಾ ಅವ್ರು ವೆಂಕಟೇಶ್ ಅಯ್ಯರ್ನೇ ತೊಗೊಬೋದು ಬೇಕು ಅಂತಂದರೆ, ಎಲ್ಲಿ ರೊಮ್ಯಾರಿಯೋ ಶೆಫರ್ಡ್ನೇ ತೊಗೊಬೇಕು ಅಂತ ಏನಿಲ್ಲ ಅಲ್ಲಿ ಅಲ್ವಾ. ತೊಗೊಂಡಿದ್ರೆ ನೋಡಿ ಇಂಪ್ಯಾಕ್ಟ್ ಚೆನ್ನಾಗೇ ಮಾಡಿರಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟು ವೆಂಕಟೇಶ್ ಅಯ್ಯರ್ ಅವರು. ಕೊಲ್ಯಾಪ್ಸ್ ಆಯಿತು ಅಂದರೆ ಇವ್ರನ್ನ ಅಥವಾ ಅವ್ರನ್ನ ಯಾರನ್ನ ಬೇಕಾದ್ರೂ ತೊಗೋಬೋದು. ರೊಮ್ಯಾರಿಯೋ ಶೆಫರ್ಡ್ನ ಅಗತ್ಯತೆ ನಮಗೆ ಎಲ್ಲ ಮ್ಯಾಚು ಬರ್ತಾ ಇದೆ ಅಂತ ಏನಿಲ್ಲ ನಮಗೆ, ಅವ್ರು ಆಡ್ತಾ ಇದ್ದಾರೆ ಅಂತಲೂ ಕೂಡ ಏನಿಲ್ಲ ನಮಗೆ. ಸೊ ಅದರಿಂದ ಈ ಒಂದು ಮೂವ್ನ ಮಾಡ್ತಾರೆ. ಜೇಕೊಬ್ ಡಫಿನ ಜೊತೆಗೆ ರೊಮ್ಯಾರಿಯೋ ಶೆಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇಟ್ಟು ಅಂತಂದರೆ ಜೇಕೊಬ್ ಡಫಿನ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಒಂದು ಅಡಿಷ್ನಲ್ ಬೌಲಿಂಗ್ ಆಪ್ಷನ್ ಆಗುತ್ತೆ ನಮಗೆ. ಜೇಕೊಬ್ ಡಫಿ ಜೊತೆಗೆ ಹೆಸಲ್ವುಡ್ ಏನೋ ಸೇರ್ಕೊಂಡ್ಬಿಟ್ರು ಅಂತಾರೆ. ನನ್ನ ಮೈನ್ ಪ್ರಿಫರೆನ್ಸ್ ಆಗಿರ್ತಾರೆ ಜೇಕೊಬ್ ಡಫಿ ಅವರು. ಹೆಸಲ್ವುಡ್ ಜೇಕೊಬ್ ಡಫಿ ಇಬ್ಬರು ಸೇರ್ಕೊಂಡ್ಬಿಟ್ರು ಅಂತಂದರೆ ಅದ್ದೂರಿ ಆಗಿರುತ್ತೆ. ರಸಿಕ್ ಸಲಾಮ್ದಾರ್ ಜೊತೆಗೆ ಭುವನೇಶ್ವರ್ ಕುಮಾರ್ ಜೊತೆಗೆ ಸಾಲಿಡ್ ಬೌಲಿಂಗ್ ಅಟ್ಯಾಕು RCBದು. ನಜ್ಜಿ ಧ್ವಂಸ ಮಾಡೋ ಅಂತ ಹಾಕೊಂಡು ರುಬ್ಬೋ ಅಂತ, ಅಂದರೆ ಬ್ಯಾಟರ್ಸ್ ಅಲ್ಲ ಬೌಲರ್ಸ್ ಕಡೆ ರುಬ್ಬಿಡ್ತಾರೆ ಹಂಗೇನೆ ಅಲ್ಲಿ. ಸೊ ಆ ಥರ ಒಂದು ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡು ಹೋಗ್ಬೋದು RCB. ಯಾಕಂದರೆ ನೋಡ್ತಿದ್ವಿ ಅಂತ ಏನು ಯೂಸ್ ಆಗ್ತಿಲ್ಲ ರೊಮ್ಯಾರಿಯೋ ಶೆಫರ್ಡ್ ಬೌಲಿಂಗಲ್ಲಂತೂ ಯೂಸೇ ಆಗ್ತಾ ಇಲ್ಲ ನಮಗೆ. ಸೊ ಈ ಥರ ಒಂದು ಡಿಸಿಷನ್ ಮಾಡ್ತು ಅಂದರೆ ಜೇಕೊಬ್ ಡಫಿ ಸಿಕ್ಕಾಪಟ್ಟೆ ಯೂಸ್ ಆಗ್ತಾರೆ. ಮೇನ್ ಪ್ರಿಫರೆನ್ಸ್ ಜೇಕೊಬ್ ಡಫಿ ಇರಬೇಕು ಇವ್ರಿಗೆ. ರೊಮ್ಯಾರಿಯೋ ಶೆಫರ್ಡ್ ಯಾವಾಗ ಯೂಸ್ ಆಗ್ತಾರೆ ಅಂದರೆ RCB ಬ್ಯಾಟಿಂಗ್ ಇಲ್ಲ ಅಂತ ಅಂದಾಗ ಅವಾಗ ಬೇಕಾದ್ರೆ ತೊಗೊಳ್ಳಿ, ಅವಾಗ ವೆಂಕಟೇಶ್ ಅಯ್ಯರ್ನೂ ಕೂಡ ತೊಗೊಬೋದು ಇವರು. ಸೊ ಈ ಒಂದು ಮೂವ್ನ ಮಾಡ್ತು ಅಂದರೆ RCB ಟ್ಯಾಕ್ಟಿಕಲಿ ಸಿಕ್ಕಾಪಟ್ಟೆ ಒಂಥರ ಬ್ರಿಲಿಯಂಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಮ್ಯಾಚಿಂದ ಈ ಒಂದು ಮೂವ್ನ ಮಾಡ್ತು ಅಂದರೆ ಸೈಕ್ ಮೂವ್ ಬೈ RCB ಅಂತ ಹೇಳ್ಬೋದು. ಡಿಫೆಂಡ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಜೇಕೊಬ್ ಡಫಿ ಅವರು ಪ್ರಿಫರೆನ್ಸಿಗೆ ಬರ್ತಾರೆ ನನ್ನ ಪ್ರಕಾರ. ಆ್ಯಂಡ್ ಚೇಸ್ ಮಾಡುವಂಥ ಟೈಮಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅನ್ನೋ ವೆಂಕಟೇಶ್ ಅಯ್ಯರ್ ಅವರು ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇನ್ ಕೇಸ್ RCB ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡ್ತಾ ಇದೆ ಅಂತಂದರೆ, RCB ಚೆನ್ನಾಗಿ ಓಡಿಸ್ಕೊತಾ ಇದೆ ಅಂತಂದರೆ, ಅವಾಗ ಅಗತ್ಯತೆ ಇದೆ ಅಂತಂದರೆ ಅವಾಗಲೇ ತೊಗೊಬೋದು ಇಂಪ್ಯಾಕ್ಟ್ ಪ್ಲೇಯರ್ನ ಜೇಕೊಬ್ ಡಫಿನ. ಬಟ್ ಅವಶ್ಯಕತೆ ಇಲ್ಲ ಅಂದರೆ ಅವ್ರನ್ನೂ ಕೂಡ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಇವ್ರನ್ನ ರೊಮ್ಯಾರಿಯೋ ಶೆಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಈ ಒಂದು ಮೂವ್ ಟ್ಯಾಕ್ಟಿಕಲಿ ಈ ಥರ ಮಾಡ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರಲ್ಲಿ ಒಬ್ಬರು ಯಾರು ಬೇಕಾದ್ರೂ ತೊಗೊಬೋದು, ಅಲ್ಲಿ ಸಿಚುವೇಶನ್ ಹಿಂಗೆ ಡಿಮ್ಯಾಂಡ್ ಮಾಡುತ್ತೋ ಆ ಥರ. ಸೊ ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನಪ್ಪ ಇದ್ರ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.